ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಮನೆ ದೇವರ ದೇಗುಲಕ್ಕೆ ಭೇಟಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಗರಿ ಗರಿ ನೋಟನ್ನ ಕೊಟ್ಟಿದ್ದಾರೆ. ಶ್ರೀ ಸಿದ್ದರಾಮೇಶ್ವರ ಪಾರ್ವತಿ ದೇವಿಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ. ಮಂಗಳಾರತಿ ಮಾಡಿದ ನಂತರದಲ್ಲಿ ತಟ್ಟೆಗೆ 500 ರೂಪಾಯಿ ಹಾಕಿದ್ದಾರಂತೆ ಮುಖ್ಯಮಂತ್ರಿಗಳು. ಮನೆ ದೇವರು ಸಿದ್ದರಾಮೇಶ್ವರ ದೇಗುಲಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಆಗಿರೋ ಘಟನೆ ಇದು. ಗರಿ ಗರಿ ನೋಟ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬೆಳಗ್ಗೆ ಆ ದೃಶ್ಯಗಳನ್ನು ತೋರಿಸಿದ್ವಿ ನಿಮಗೆ. ಅಂದ್ರೆ ಅವರು ದೇವಸ್ಥಾನಕ್ಕೆ ಹೋಗ್ತಾ ಇರೋ ಸಂದರ್ಭದ ದೃಶ್ಯ. ದೇವಸ್ಥಾನಕ್ಕೆ ಹೋಗಿದ್ದಾರೆ, ಪೂಜೆ ಸಲ್ಲಿಸಿದ್ದಾರೆ. ಅದಾದ ನಂತರದಲ್ಲಿ ಆರತಿ ತಟ್ಟೆಗೆ 500 ರೂಪಾಯಿ ಹಾಕಿದ್ದಾರೆ. ಅದರ ದೃಶ್ಯ ಗಮನಿಸ್ತಾ ಇದ್ದೀರಿ. ಸಾಧಾರಣವಾಗಿ ಯಾಕೆ ಈ ದೃಶ್ಯಾವಳಿಗಳು ಈ ಎಲೆಕ್ಷನ್ ಟೈಮಲ್ಲಿ ಮುಖ್ಯವಾಗತ್ತೆ ಅಂತಂದರೆ ಅದು ಓಟಿಗೆ ಕೊಟ್ಟಂಥ ಓಟಿಗಾಗಿ ಕೊಟ್ಟರು ದುಡ್ಡು ಅಂತ. ಆದರೆ ತಟ್ಟೆಗೆ ಕಾಣಿಕೆ ಹಾಕಿದ್ರು ಅಂತ ಬಂದಾಗ ಚುನಾವಣಾ ಆಯೋಗದಲ್ಲೂ ಕೂಡ ಅದಕ್ಕೊಂದು ಅವಕಾಶಗಳು ಇರುತ್ತೆ. ಆಮೇಲೆ ಸಿದ್ದರಾಮನ ಹುಂಡಿಯಲ್ಲಿರುವಂಥ ಈ ದೇವಸ್ಥಾನ ಜೊತೆಗೆ ಸಿದ್ದರಾಮೇಶ್ವರ ಮತ್ತು ಪಾರ್ವತಿ, ಸಿದ್ದರಾಮಯ್ಯನವ್ರಿಗೂ ಆ ಹೆಸರು ಬರೋದಕ್ಕೆ ಈ ಏನು ದೇಗುಲ ಮತ್ತು ಈ ದೇವರ ಕಾರಣ ಅನ್ನುವಂಥ ಒಂದು ಹೇಳಲಾಗತ್ತೆ. ಸರ್, ಹಿಂಗೆ ದುಡ್ಡು ಹಾಕೋದೇನು ಚುನಾವಣಾ ನಿಯಮ ಉಲ್ಲಂಘನೆ ಏನಾಗೋದಿಲ್ಲ? ಇಲ್ಲ, ಆಗಲ್ಲ. ಇದೇನು ಮೊದಲನೇ ಬಾರಿಗೇನಲ್ಲ. ತುಂಬಾ ಸರಿ ಬೇರೆ ಬೇರೆ ರಾಜಕಾರಣಿಗಳು ಈ ತರ ಈ ಮಂಗಳಾರತಿ ತಟ್ಟೆಗೆ, ಆಮೇಲೆ ಆರತಿ ಮಾಡ್ತಾರಲ್ಲ ಹೆಣ್ಮಕ್ಳು ಮೆರವಣಿಗೆಗೆ ಹೋದಾಗ ಅವ್ರ ತಟ್ಟೆಗೆ ಹಣ ಹಾಕುವಂತ. ಆಮೇಲೆ ಇದು ಕಂಪ್ಲೇಂಟ್ ಆಗುತ್ತೆ, ಇಲ್ಲ ಅಂತ ಸಮಟೈಮ್ಸ್ ಕಂಪ್ಲೇಂಟ್ ಆಗುತ್ತೆ. ಆ ಕಂಪ್ಲೇಂಟ್ ಅನ್ನು ಈ ಹಿಂದೆ ಆಗಿದೆ, ಊರ್ಜಿತ ಕೂಡ ಆಗುತ್ತೆ. ಈ ಹಿಂದೆ ಆಗಿದೆ, ಅನೂರ್ಜಿತ ಈ ಹಿಂದೆ ಆಗಿದೆ. ದೇವೇಗೌಡರ ಮೇಲೆ ಒಂದ್ಸರಿ ಆಗಿತ್ತು. ಸೊ ಅದು ಒಂದು ಸಂಪ್ರದಾಯವಾಗಿ ನಡ್ಕೊಂಡು ಬಂದಿರೋದ್ರಿಂದ ಇದು ಏನು ಮತದಾರರ ಮನವೊಲಿಕೆ ಅಂತ ಆಯೋಗ ಇದನ್ನ ಕನ್ಸಿಡರ್ ಮಾಡಿ. ಅಲ್ಲ, ಈ ಹಿಂದೆ ಮತ್ತೊಮ್ಮೆ ಇನ್ನೊಂದು ನೀವು ಹೇಳಬೇಕು ಅಂತಂದ್ರೆ, ವಿಶೇಷವಾಗಿ ಕೆ ಎಚ್ ಮುನಿಯಪ್ಪ ಇದ್ರಲ್ಲ, ಕೆ ಎಚ್ ಮುನಿಯಪ್ಪ ಯಾವುದೇ ಸಂದರ್ಭದಲ್ಲಿ ಮತದಾನ ಮಾಡೋ ಸಂದರ್ಭ ಒಂದು ಪೂಜೆ ಮಾಡ್ತಾ ಇದ್ರು, ಮತಗಟ್ಟೆಗೆ ಒಂದು ಪೂಜೆ ಮಾಡ್ತಾ ಇದ್ರು. ಆಮೇಲೆ ಮತಯಂತ್ರಕ್ಕೆ ಪೂಜೆ. ಆಮೇಲೆ ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಏನಾಯ್ತು, ಮುಂದಿನ ದಿನಮಾನಗಳಲ್ಲಿ ಅದು ಸ್ಟಾಪ್ ಆಯ್ತು. ಅದಾಗಲ್ಲ, ಆಗಲ್ಲ. ಅಲ್ಲ ಅಂದ್ರೆ ಒಂದ್ಸಲ ಇತ್ತದು ಇತ್ತು ಅದೇನು ತಪ್ಪು ಅಂತ ಆಗ್ತಾ ಇರಲಿಲ್ಲ. ಕೆಲವುದನ್ನ ನೋಡಿ 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 ಅದನ್ನ ನೇರವಾಗಿ ಅವರು ಅಪೋಸ್ ಮಾಡ್ಲಿಕ್ಕೆ ಶುರು ಮಾಡಿ ಚುನಾವಣಾ ಆಯೋಗ. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ಗೋಡೆ ಬರ ಇತ್ತಲ್ವಾ, ಆಮೇಲೆ ಗೋಡೆ ಬರಕ್ಕೆ ಅವಕಾಶ ಇರಲಿಲ್ಲ. ಒಮ್ಮೆ ನೀವು ಗೋಡೆ ಬರ ಮಾಡುವಂಗಿಲ್ಲ ಅಂತೇಳಿ ಈಗ ಅದು ಟ್ರೆಂಡ್ ಒನ್ಸ್ ಅಗೇನ್. ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಇವತ್ತು 14 ಏನು ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ನಡೀತಾ ಇದೆ. ಅದೆಲ್ಲ ಕ್ಷೇತ್ರಗಳಿಂದ ಬಹುತೇಕ ಮತಗಟ್ಟೆಗಳನ್ನ ರೀಚ್ ಮಾಡೋ ಪ್ರಯತ್ನ ನಮ್ಮ ಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ. 55 ಮಂದಿ ಆನ್ ಗ್ರೌಂಡ್. ಅತಿ ದೊಡ್ಡ ತಂಡ, ಕನ್ನಡದ ವಾಹಿನಿಗಳಲ್ಲೇ ಅತಿ ದೊಡ್ಡ ತಂಡ ಇವತ್ತು ರಿಪಬ್ಲಿಕ್ ಕನ್ನಡದ 55 ಮಂದಿ ಪ್ರತಿನಿಧಿಗಳು ಮತಗಟ್ಟೆಗಳಲ್ಲಿ ಯಾವ ರೀತಿ ಇದೆ ಪ್ರತಿಕ್ರಿಯೆ ಮತದಾರರಿಂದ ಅದನ್ನ ಸೆರೆ ಹಿಡಿದು ನಿಮ್ಮವರೆಗೂ ತಲುಪಿಸುವ ಪ್ರಯತ್ನ. ನಮ್ಮ ಉದ್ದೇಶ ಇಷ್ಟೇ, ಬೇರೆಯವ್ರು ವೋಟ್ ಮಾಡ್ತಿದ್ದಾರೆ ಅನ್ನೋದನ್ನ ನೋಡಾದ್ರೂ ನೀವು ಹೋಗಿ ವೋಟ್ ಮಾಡಲಿ ಅನ್ನೋದು. ಈವರೆಗೂ ಕೂಡ ವೋಟ್ ಮಾಡಿಲ್ಲ ಅಂತಂದ್ರೆ ಇನ್ನು 6 ಗಂಟೆ ಬಾಕಿ ಉಳಿದಿದೆ. ಸಮಯ 12 ಗಂಟೆ 5 ನಿಮಿಷ. ಸೊ ಅಲ್ಲಿಗೆ 5 ಗಂಟೆ 55 ನಿಮಿಷ ಬಾಕಿ ಉಳಿದಿದೆ ಮತದಾನ ಪ್ರಕ್ರಿಯೆಗೆ. ದಯಮಾಡಿ ವೋಟ್ ಹಾಕಿ. ದೇವೇಗೌಡರು ಕುಟುಂಬ ಸಮೇತರಾಗಿ ವೋಟ್ ಹಾಕಿದ್ರು. ಹಾಗೆ ಬೇರೆ ಬೇರೆ ಭಾಗದಿಂದ ಅಭ್ಯರ್ಥಿಗಳು ಕೂಡ ಅಲ್ಲಿನ ಮತದಾರರಾಗಿರೋ ಸಂದರ್ಭದಲ್ಲಿ ಹೋಗಿ ವೋಟ್ ಹಾಕಿದ್ದನ್ನು ನಾವು ಗಮನಿಸಿದ್ವಿ. ನೋಡಿ, ಮತ್ತೊಂದು ಅಂಥದ್ದೇ ಇನ್ಸ್ಪೈರಿಂಗ್ ಅನಿಸುವಂತಹ ಘಟನೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ವೃದ್ಧೆ ಮತದಾನ ಮಾಡಿದ್ದಾರೆ. ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಕಲಾವತಿ ಅನ್ನೋ ವೃದ್ಧೆ. ಕೃತಕ ಉಸಿರಾಟದ ವ್ಯವಸ್ಥೆಯ ಸಮೇತ ಬಂದು ವೋಟ್ ಹಾಕಿದ್ದಾರೆ. ದೃಶ್ಯ ಕೂಡ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಇಡ್ತೀವಿ. ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಮತದಾನ ಆಗಿರೋದು. ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ವಿತ್ ಆಕ್ಸಿಜನ್ ಸಪ್ಲೈ ಏನಿರುತ್ತೆ ಅದರ ಸಮೇತ ಬಂದು ಅವರು ವೋಟ್ ಹಾಕಿ ಹೋಗಿದ್ದಾರೆ. ಇಂಥವರೆಲ್ಲ ಬಂದು ವೋಟ್ ಹಾಕ್ತಿದ್ದಾರೆ ಅಂತಂದ್ರೆ ಈಗಲೂ ಮನೆಯಲ್ಲಿ ಕೂತಿದ್ದವರು ಇದನ್ನ ನೋಡಿ ದಯಮಾಡಿ ವೋಟ್ ಹಾಕಿ. ಇವರಿಗೆ ಮನೆಯಲ್ಲೇ ಮತದಾನಕ್ಕೆ ಅವಕಾಶ ಇತ್ತು, ಅಂದರೆ ಚುನಾವಣೆಗಿಂತ ಮೊದಲೇ ಮತದಾನಕ್ಕೆ ಅವಕಾಶ ಇತ್ತು. 80 ವಯಸ್ಸು ಮೇಲ್ಪಟ್ಟವರಿಗೆ ಚುನಾವಣಾ ಆಯೋಗ ಕಳೆದ ಬಾರಿಯಿಂದ ಒಂದು ಅವಕಾಶವನ್ನು ಕೊಟ್ಟಿತ್ತು. ಮನೆಗೆ ಬಂದು ಕಾನಿಷ್ಮಾರಿ ಮಾಡುವಂಥವರು, ಅವರ ವೋಟ್ ತಗೊಂಡು ಹೋಗುವಂಥದ್ದು. ಹೇಗೆ ಪತ್ರದ ಮೂಲಕ ವೋಟಿಂಗ್ ಇದೆಯೋ ಆಫೀಸರ್ಸ್ಗಳಿಗೆ, ಅಧಿಕಾರಿಗಳಿಗೆ, ಸಂಬಂಧಪಟ್ಟವರಿಗೆ, ಅದೇ ಥರ ಮನೆಗೆ ಬಂದು ಅವರನ್ನು ವೋಟ್ ಮಾಡುವ. ಆದರೆ ಆ ನಡುವೆ ಕೂಡ ಕೆಲವರಿಗೆ ಇಲ್ಲ, ಅಲ್ಲೇ ಬಂದು ವೋಟ್ ಮಾಡಬೇಕು ಅಂತ ಒಂದು ಜಿದ್ದಿರುತ್ತೆ. ಸೊ ಹಾಗಾಗಿ ನೋಡಿ ಇದೊಂದು ಜೀವನೋತ್ಸಾಹ.
ಕಲಾವತಿ ವೃದ್ಧೆ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇರೋರು ಓಟ್ ಹಾಕಿದ್ದಾರೆ. ಹಾಗೆ ರಾಜಕೀಯ ಮುಖಂಡರು ಕೂಡ, ರಾಜಕಾರಣಿಗಳು ಕೂಡ ಹೋಗಿ ಓಟ್ ಹಾಕ್ತಿದ್ದಾರೆ. ಸಮೀಲ ಸರ್, ನೀವು ಬ್ರೇಕಲ್ಲಿ ಮಾತಾಡ್ತಾ ಇದ್ರಿ ನೋಡಿ, ವುಮೆನ್ ವೋಟರ್ಸ್ ಈ ಬಾರಿ ಮಹಿಳಾ ಮತದಾರರು ಅತ್ಯಂತ ಪ್ರಮುಖವಾದ ಪಾತ್ರವನ್ನ ನಿರ್ವಹಿಸ್ತಾ ಇದ್ದಾರೆ. ಈ ದೃಶ್ಯದಲ್ಲೂ ಗಮನಿಸ್ತಾ ಇದ್ವಿ, ಬಹುತೇಕ ಕಡೆಗಳಲ್ಲಿ ಮಹಿಳೆಯರ ಸಂಖ್ಯೆ ಸ್ವಲ್ಪ ಕಮ್ಮಿ ಕಾಣಿಸ್ತಾ ಇದೆ. ಇನ್ನು ಪೋಲಿಂಗ್ ಬೂತ್ಗೆ ಹೋಗಿ ವೋಟ್ ಹಾಕೋದ್ರಲ್ಲಿ ಸ್ವಲ್ಪ ಬಹುಶಃ ಸಂಜೆ ಮಧ್ಯಾಹ್ನದ ಮೇಲೆ ಹೋಗೋಣ ಅಂತಿರೋದೋ ಏನೋ ಗೊತ್ತಿಲ್ಲ, ಸ್ವಲ್ಪ ಕಮ್ಮಿ ಕಾಣಿಸ್ದಂಗಿತ್ತು. ನಾವು ಈಗ ನಗರ ಪ್ರದೇಶದ ಪೋಲಿಂಗ್ ಬೂತ್ಸ್ ನ ಬಹುತೇಕ ನೋಡಿದ್ವಿ. ಹಳ್ಳಿಗಾಡಲ್ಲಿ ಯಾವ ತರ ಪೋಲಿಂಗ್ ಆಗಿದೆ ಅನ್ನೋದು ಮಾಹಿತಿಯನ್ನ ಗಮನಿಸಿದ್ರೆ ನೀವು ನಿಮ್ಮ ವಿಚಾರಕ್ಕೆ ಅದು ಪೂರಕವಾಗಿ ಅದಾಗುತ್ತೆ. ಅಂದ್ರೆ ಸರಿಸುಮಾರು 1.43 ಕೋಟಿ ಮಹಿಳಾ ಮತದಾರರು ಈ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾರರಿದ್ದಾರೆ. ಅವರು ಹೆಚ್ಚು ಸಂಖ್ಯೆಯಲ್ಲಿ ಅವರು ಮತಗಟ್ಟೆಗೆ ಬಂದರೆ ಈ ಚುನಾವಣೆಯ ಡಿಸಿಸಿವ್ ಫ್ಯಾಕ್ಟರ್ಸ್ ಆಗ್ತದೆ, ನಿರ್ಣಾಯಕ ಫ್ಯಾಕ್ಟರ್. ಅಂದ್ರೆ ನಿರ್ಣಾಯಕ ಅಂದ್ರೆ ಈಗ ಮಹಿಳೆಯರು ಜಾಸ್ತಿ ಬಂದ್ರೆ ಅದು ಕಾಂಗ್ರೆಸ್ ಲಾಭ ಅಂತನ. ಈಗ ಸಾಧಾರಣವಾಗಿ ಮೊದಲ ಹಂತ ಚುನಾವಣೆ ಆಯಿತು 102 ಲೋಕಸಭಾ ಕ್ಷೇತ್ರಗಳಿಗೆ. ಮತದಾನದ ಪ್ರಮಾಣ ಕಡಿಮೆ ಆಯಿತು ಅಂತ ಹೇಳುವಾಗ ಅದು ಬಿಜೆಪಿಗೆ ಹೊಡೆತ ಅನ್ನುವಂಥ ಕಾರಣಕ್ಕಾಗಿ ಬೇರೆ ಬೇರೆ ಹೇಳಿಕೆಗಳಲ್ಲ. ಈ ಇತ್ತೀಚೆಗೆ ಕೂಡ ಆ ಥರ ಒಂದಿತ್ತು. ಈ ಇನ್ ಬಿಟ್ವೀನ್ ರಕ್ಷಿತ್ ಶೆಟ್ಟಿ ಅವರು ಮತಗಟ್ಟೆಗೆ ಆಗಮಿಸಿ ವೋಟ್ ಹಾಕ್ತಿರೋ ಸಂದರ್ಭದ ದೃಶ್ಯ, ಸ್ವಲ್ಪ ಹೊತ್ತಿನಲ್ಲಿ ಅದರ ಕ್ಲಿಯರ್ ಫುಟೇಜ್ ಕೂಡ ಬರುತ್ತೆ. ಈಗ ಸದ್ಯಕ್ಕೆ ಆಗ್ತಾ ಇರುವ